ಹಾಯ್ ಫ್ರೆಂಡ್ಸ್, ಚಂದ್ರಾಸ್ ಜರ್ನಿ ಯೂಟ್ಯೂಬಿಗೆ ಸ್ವಾಗತ. ಬನ್ನಿ ನಾವು ಕ್ಯಾರೆಟ್ ಹಲ್ವಾ ಮಾಡೋಣ. ನಾನು ಮಾರ್ಕೆಟಿಗೆ ಹೋಗಿದ್ದೆ, ಆಗ 1 kg ಕ್ಯಾರೆಟ್, ಒಳ್ಳೆ ಕ್ಯಾರೆಟ್ ರೆಡ್ ಕಲರ್ ಇದ್ದು ತಂದಿದ್ದೀನಿ ನೋಡಿ. ಅದನ್ನು ತುರಿದು ಕುಕ್ಕರ್ ಒಳಗೆ ಹಾಕಿ ಅರ್ಧ ಲೀಟರ್ ಹಾಲು ಹಾಕಿ ಗ್ಯಾಸಿನ ಮೇಲೆ ಇಟ್ಟು 2 ಸಿಟಿ ಬರುವವರೆಗೂ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಅದನ್ನು ತೆಗೆದು ಬಾಣಲೆಗೆ ಹಾಕಿ ಇನ್ನೂ ಕೂಡ ಬೇಯಿಸಬೇಕು ಫ್ರೆಂಡ್ಸ್. ಅದೆಷ್ಟು ಬೆಂದರೂ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಲಲ್ಲಿ ಇನ್ನೂ 1 ಲೀಟರ್ ಹಾಲು ಹಾಕಬೇಕು ಫ್ರೆಂಡ್ಸ್. ನೋಡಿ, ಹಾಲು ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ನಾವು 2 ಪ್ಲಾಸ್ಟಿಕ್ ಅಂದರೆ 1 ಲೀಟರ್ ಹಾಲು ಹಾಕಿದ್ದೀನಿ. ರುಚಿಗೆ ತಕ್ಕಂತೆ ನಾವು ಸಕ್ಕರೆ ಮತ್ತು ಅದಕ್ಕೆ ಏಲಕ್ಕಿ ಹಾಕಿ ಹುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಹಾಲೆಲ್ಲ ಕರಗಿದ ಮೇಲೆ ಫುಲ್ ಗಟ್ಟಿ ಆದಮೇಲೆ ತಾನೇ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಮೊದಲೇ ಹಾಕೋಕೆ ಹೋಗಬೇಡ, ಇದು ಒಳ್ಳೆ ಬೇಯಬೇಕು. ಹಾಲಲ್ಲಿ ಬೆಂದಾಗ ಕ್ಯಾರೆಟ್ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಅದೆಲ್ಲ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ನೀವು ಸಕ್ಕರೆ ಮತ್ತು ಏಲಕ್ಕಿ ಹುಡಿ ಮಾಡಿದ್ದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಕ್ಕರೆ ಹುಡಿ ಮಾಡಬೇಕು ಅಂತಿಲ್ಲ, ಆದರೆ ಏಲಕ್ಕಿ ಹುಡಿ ಆಗಲಿಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಸಣ್ಣ ಜಾರಲ್ಲಿ ತಿರುಗಿಸಿದ್ರೆ ಅದು ಹುಡಿ ಹುಡಿಯಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಏಲಕ್ಕಿದ್ದು. ಹಾಗೆ ಅದನ್ನು ಒಳ್ಳೆ ಚೆನ್ನಾಗಿ ಇನ್ನೂ ಕೂಡ ಸಕ್ಕರೆದು ನೀರು ಕರಗಿ ಒಳ್ಳೆ ಗಟ್ಟಿಯಾಗೋ ತನಕ ಜೈಜೆ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಲಿದ್ದು ಕೆನೆ ಎಲ್ಲ ಅಡಿಯಲ್ಲಿ ನಿಂತು ಒಳ್ಳೆ ಕೆನೆ ತಿಂದ ಹಾಗೆ ಆಗುತ್ತೆ ಫ್ರೆಂಡ್ಸ್. ಹಾಲಿದ್ದು ಕೆನೆ ತುಂಬ ಇಷ್ಟ ನನಗೆ. ಅದೇ ರೀತಿ ಕ್ಯಾರೆಟ್ ಹಲ್ವಲ್ಲಿ ಕೆನೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇನ್ನೂ ಅದು ಆರಲಿಕ್ಕೆ ತುಂಬ ಟೈಮ್ ಇದೆ, ಅದನ್ನು ಆರಲಿಕ್ಕೆ ಹಾಗೆ ಬಿಟ್ಟುಬಿಡಿ. ನೋಡಿ ಫ್ರೆಂಡ್ಸ್, ತುಂಬ ಆರಿ ಇನ್ನು ಖಾಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಅದು ಮಾತ್ರ ಉಳಿದಿದೆ. ಅದು ಇನ್ನೂ ಕೂಡ ಆರಿದ ಮೇಲೆ ನೀವು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಕ್ಯಾರೆಟ್ ಹಲ್ವವನ್ನು ತೆಗೆದು ಅದರಲ್ಲಿ ಚೆನ್ನಾಗಿ ಚಪ್ಪಟೆ ಮಾಡಿ ಒಳ್ಳೆ ಪೀಸ್ ಅಂದರೆ ಪೀಸ್ ಆಗೋಲ್ಲ, ಸ್ವಲ್ಪ ಅದು ಸ್ಮೂತ್ ಇರುತ್ತೆ, ತುಂಬ ಗಟ್ಟಿ ಆಗೋಲ್ಲ ಅಲ್ವಾ ಥರ. ನಾವೇನು ಅರೋಟು ಪುಡಿ ಏನು ಹಾಕಲಿಲ್ಲ. ಅರೋಟು ಹುಡಿ ಹಾಕಿದರೆ ನಿಮಗೆ ಅದು ಗಟ್ಟಿ ಬರುತ್ತೆ, ಆದರೆ ನಾವು ಅದೇನು ಹಾಕಲಿಲ್ಲ. ಹೀಗೆ ಖಾಲಿ ಕ್ಯಾರೆಟ್ ಇದು ಹಲ್ವಾ ಇದು, ಅದನ್ನು ಚೆನ್ನಾಗಿ ಅಂಟಿಸಿ ನಾವು ಶೇಪ್ ಕೊಡಬೇಕು ಫ್ರೆಂಡ್ಸ್. ನೋಡಿ, ನಿಮಗೆ ಕಾಜು ಬಾದಾಮ್ ಯಾವುದನ್ನು ಪೀಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಬೇಕು. ನನ್ನ ಮುದ್ದು ಕಂದ ಬಂದಿದ್ದಾನೆ ನೋಡಿ ಫ್ರೆಂಡ್ಸ್, ಹೇಗಿದೆ, ತುಂಬ ಚೆನ್ನಾಗಿದೆ ಅಂದ, ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೀವು ಕೂಡ ಮಾಡಿ. ಥ್ಯಾಂಕ್ ಯು.